ಬಿಗ್ ಬಾಸ್ ಕನ್ನಡ ಸೀಸನ್ 12ರ 2.0 ವರ್ಷನ್ ಪ್ರಾರಂಭವಾಗಿದೆ. ಮೂರನೇ ವಾರದಲ್ಲಿ ನಡೆದ ಮೊದಲ ಫಿನಾಲೆ ಬಳಿಕ ಮನೆಯ ವಾತಾವರಣ ಇದೀಗ ಸಂಪೂರ್ಣ ಬದಲಾಗಿದೆ. ತಮ್ಮದೇ ರಾಜ್ಯಭಾರ ಎಂದು ಮೆರೆದಾಡ್ತಿದ್ದ ಸ್ಪರ್ಧಿಗಳಿಗೆ ನಡುಕ ಹುಟ್ಟಿಸಲು ವೈಲ್ಡ್ ಕಾರ್ಡ್ ಮೂಲಕ ಮೂವರು ಸ್ಪರ್ಧಿಗಳು ದೊಡ್ಡ ಮನೆಯೊಳಗೆ ಎಂಟ್ರಿ ನೀಡಿದ್ದಾರೆ. ಈ ಪೈಕಿ ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ತಕ್ಷಣವೇ ಮ್ಯೂಟೆಂಟ್ ರಘು ಆರ್ಭಟಿಸಿದ್ದಾರೆ. ಬಿಗ್ ಬಾಸ್ ಮನೆಗೆ ಬೆಳ್ಳಂಬೆಳಗ್ಗೆ ಮೈಕ್ ಹಿಡಿದುಕೊಂಡ ಬಂದ ರಘು, ವೇಕಪ್ ಟೈಮ್, ರೆಸಾರ್ಟ್ಗೆ ಬಂದಿಲ್ಲ ನೀವು, ಬಿಗ್ ಬಾಸ್ ಮನೆಗೆ ಬಂದಿರೋದು ನೀವು ಎಂದು ಹೇಳಿದ್ದಾರೆ. ಬಳಿಕ ಮನೆಯಲ್ಲಿರುವ ಸ್ಪರ್ಧಿಗಳ ಕುರಿತು ನಿಮ್ಮ ಅಭಿಪ್ರಾಯ ಹೇಳಿ ಎಂದು ಬಿಗ್ ಬಾಸ್ ಒಂದು ಟಾಸ್ಕ್ ನೀಡುವಂತೆ ಕಾಣುತ್ತದೆ. ಅದರಂತೆ ಇವರು ಇದರಲ್ಲಿ ಕುರ್ಚಿಯಲ್ಲಿ ಕೂರಿಸಿ ಧ್ರುವ್ ಹಾಗೂ ಕಾಕ್ರೋಚ್ ಸುದಿ ಅವರು ಸಂಪೂರ್ಣ ಒದ್ದೆಯಾಗುವಂತೆ ನೀರು ಹಾಕಿದ್ದಾರೆ. ಬಳಿಕ ಅಶ್ವಿನಿ ಗೌಡ ಹೆಸರನ್ನು ತೆಗೆದುಕೊಂಡು ರಘು ಔಟ್ಸೈಡ್ನಲ್ಲಿ ಹೆಣ್ಣಿಗೆ ಫೈಟ್ ಮಾಡ್ತಾರೆ, ಅದೇ ಹೆಣ್ಣಿಗೆ ಅವರ ಪೊಸಿಷನ್ ತೋರಿಸ್ಕೊಡೋಕೆ ಇಲ್ಲಿ ಟ್ರೈ ಮಾಡ್ತಾರೆ ಎಂದಿದ್ದಾರೆ. ರಘು ಮಾತಿನಿಂದ ರೊಚ್ಚಿಗೆದ್ದ ಅಶ್ವಿನಿ, ನೀವು ಹೇಳೋದನ್ನ ಕೇಳೋಕೆ ನಾವೇನು ಪಪೆಟ್ಗಳಲ್ಲ, ನಾವಿಲ್ಲಿ ಎಂದಿದ್ದಾರೆ. ಇದರಿಂದ ಕೋಪಗೊಂಡ ರಘು, ಏನು ಪಪೆಟ್, ನೀನು ಪಪೆಟ್ ಮಾಡಿಕೊಂಡಿರುವುದು ಇಲ್ಲಿ ಎಂದು ಹೇಳಿದ್ದಾರೆ. ತನ್ನನ್ನು ನೀನು ಎಂದು ಏಕವಚನದಲ್ಲಿ ಮಾತನಾಡಿಸಿದ್ದು ಅಶ್ವಿನಿ ಅವರಿಗೆ ಮತ್ತಷ್ಟು ಸಿಟ್ಟು ತರಿಸಿದೆ. ಏಕವಚನದಲ್ಲಿ ಮಾತನಾಡಬೇಡಿ ಎಂದು ಅಶ್ವಿನಿ ಅವರು ಕೈ ತೋರಿಸಿ ರಘುಗೆ ಹೇಳಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ ರಘು, ನಾನು ಮಾತಾಡ್ತೀನಿ, ಕೈಯಲ್ಲಿ ತೋರಿಸ್ಕೋಬೇಡ ನನ್ನ ಹತ್ರ ಎಂದಿದ್ದಾರೆ. ಈ ಸಂದರ್ಭ ಮಧ್ಯೆ ಬಂದ ಜಾನ್ವಿ, ನಮ್ಮ ಹತ್ರ ಬಂದ್ಬಿಟ್ಟು ಏಕವಚನದಲ್ಲಿ ಎಲ್ಲ ಮಾತನಾಡಿದ್ರೆ ಹೋಗ್ತಾ ಇರಬಹುದು ಎಂದಿದ್ದಾರೆ. ಏಯ್ ಎಂದು ಅಶ್ವಿನಿ ರಘು ನಡುವೆ ದೊಡ್ಡ ಜಗಳವೇ ನಡೆದು ಹೋಗಿದೆ. ಇದು ಯಾವ ಮಟ್ಟಕ್ಕೆ ತಲುಪಿದೆ ಎನ್ನುವುದು ಇಂದಿನ ಎಪಿಸೋಡ್ನಲ್ಲಿ ನೋಡಬೇಕಾಗಿದೆ. ಇದೇ ರೀತಿಯ ಅಪ್ಡೇಟ್ಸ್ಗಳಿಗಾಗಿ ಹಾಗೂ ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಪ್ರತಿಯೊಂದು ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.